ಬರೀ ಕ್ರಿಸ್ಪಿ ಅಂತ ಸ್ನಾಕ್ಸ್ ಮಾಡೋಣ ನೋಡಿದ್ರಾ ಕೈನ ಪ್ರೆಸ್ ಮಾಡಿದಷ್ಟು ಕರ್ದಂತೆ ನೋಡಿದ್ರಾ ನೋಡಿದ್ರಾ ಕ್ರಿಸ್ಪ್ ಆಗೋರ್ನ ಈ ಥರ ಸ್ನಾಕ್ಸು ಮಾಡಿದ್ರೆ ಮಕ್ಕಳಿಗೆ ಮತ್ತೆ ಟೀ ಜೊತೆ ಇದ್ರೆ ಚೆನ್ನಾಗಿ ಅನಿಸ್ತೈತಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದವಲ್ಲ. ನಾನು ಮೊದಲಿಗೆ ಒಂದು 4 ಟೊಮೊಟೊ ತೊಗೊಂಡಿನಿ. ಹುಳಿ ಟೊಮೊಟೊ ಇದ್ರೆ ಒಂದು 4 ಆದರೆ ಸಾಕು. ಆಮೇಲೆ ಅದು ಹೈಬ್ರಿಡ್ ಟೊಮೊಟೊ ಬರ್ತಲ್ರಿ, ಅದು ಹೈಬ್ರಿಡ್ ಟೊಮೊಟೊ ಇದ್ರೆ ಅದ್ರಾಗನ ಹುಳಿ ಇದ್ರೆ ನೀವು ಎಷ್ಟು ಮಾಡ್ತೀರ ಅದ್ರ ಪ್ರಕಾರ ನೋಡ್ಕೊಂಡು ಟೊಮೊಟೊ ತೊಗೊರಿ. ನಾನಿಲ್ಲಿ ಜವಾರಿ ಟೊಮೊಟೊ ತೊಗೊಂಡಿನಿ. ಒಂದು 4 ಟೊಮೊಟೊ ಫುಲ್ಲು ಹಣ್ಣಾಗಿದ್ವು. ಒಂದು 4 ಟೊಮೊಟೊ ತೊಗೊಂಡು 2 ಪೀಸಾಗಿ ಕಟ್ ಮಾಡ್ಕೊಂಡಿನಿ. ಈಗ ಇದು ಎರ್ಜೆಮಣಿ ಇರ್ತಲ್ಲ, ಎರ್ಜೆಮಣಿ ತೊಗೊಂಡು ಇದನ್ನು ಮೇಲೆ ಸಿಪ್ಪೆ ಅಷ್ಟೇ ಇರೋಂಗ ಇದನ್ನು ಚೆನ್ನಾಗಿ ತುರ್ಕೋಬೇಕು. ನೋಡಿ ಇಷ್ಟ ಸಿಪ್ಪೆ ಅಷ್ಟೇ ಉಳಿಬೇಕು, ಅದ್ರದ್ದು ಎಲ್ಲ ರಸ ಆಮೇಲೆ ಅದ್ರದ್ದು ಇರೋಂಥ ಪಿಣ್ಣನೆಲ್ಲ ಎರ್ಸ್ಕೋಬೇಕು. ಎರ್ಸ್ಕೊಂಡು ಮೇಲೆ ಸಿಪ್ಪೆ ಬರುತ್ತಲ್ಲ ಆ ಸಿಪ್ಪೆ ಮಾತ್ರ ತಗೊಂಡು ನೋಡಿ ಇಷ್ಟು ರಸ ಬಂದೈತಿ. ಮಿಕ್ಸಿ ಮಾಡಿದರೆ ಇಷ್ಟೊಂದು ರಸ ಬರೋದಿಲ್ಲ. ಅಂದರೆ ಇದು ಹುಳಿ ಟೊಮೊಟೊ ಅಲ್ಲ, ಹಂಗಾಗಿ ಸ್ವಲ್ಪ ರಸ ಜಾಸ್ತಿನ ಬರುತ್ತಾ. ಬನ್ನಿ ಇದನ್ನು ಒಂದು ಜೇಡಿ ತೊಗೊಂಡು ಈ ಥರ ಇದ್ರದ್ದು ರಸ ಮಾತ್ರ ಸೋಸ್ಕೊಳ್ಳೋಣ. ಆಮೇಲೆ ರಸ ಸೋಸ್ಕೊಂಡಿಂದ ಇನ್ನು ಉಳಿದಿರ್ತೈತಲ್ರಿ, ಅದು ಏನು ಪೂರ ಇದಾಗಿರಲ್ಲ, ಅದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ನುಣ್ಣಗಾಗೋವರೆಗೂ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಸೋಸ್ಕೊಂಡು ಅದ್ರದ್ದು ರಸ ತಗೊಳ್ಳೋಣ. ಇವಾಗ ನೋಡಿ ನನಗೆ 1.5 ಕಪ್ ಆಗೋಷ್ಟು ಟೊಮೊಟೊ ರಸ ಸಿಕ್ಕೈತಿ. 4 ಟೊಮೊಟೊ ತೊಗೊಂಡಿನಲ್ಲ, ಅದಕ್ಕೆ 4 ಟೊಮೊಟೊಗೆ 1.5 ಕಪ್ ಆಗೋಷ್ಟು ಟೊಮೊಟೊ ರಸ ಆಗೈತಿ. ಇದಕ್ಕೆ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿನಿ. 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ. 1 ಟೇಬಲ್ ಸ್ಪೂನಷ್ಟು ಎಳ್ಳು, ಆಮೇಲೆ ಅರ್ಧ ಸ್ಪೂನಷ್ಟು ಧನಿಯಾ ಕಾಳು ಬರ್ತಾವಲ್ರಿ, ಅದನ್ನು ಈ ಥರ ಕೈಲೇ ಬ್ರಷ್ ಮಾಡಿ ಹಾಕೊಂಡ್ರೆ ಅದ್ರದ್ದು ಪರಿಮಳ ಚೆನ್ನಾಗಿ ಬರ್ತೈತಿ. ಹಂಗಾಗಿ ನಾನು ಇದನ್ನು ಸ್ವಲ್ಪ ಕೈಲಿಂದ ಬ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಹಿಟ್ಟು ಹಾಕ್ಯಾನ. ನೋಡಿ ನಾನು ಇಲ್ಲಿ ಕಪ್ ತೋರ್ಸಕತ್ತೀನಲ್ಲ, ಈ ಕಪ್ಪಿಲ್ಲೇ ನನಗೆ ರಸ 1.5 ಕಪ್ ರಸ ಆಗೈತಿ. ಈಗ ನಾನು ಅದಕ್ಕೆ 2 ಕಪ್ ಆಗೋವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಮೈದಾ ಹಿಟ್ಟಲ್ಲಿ ಸಹ ಮಾಡ್ಕೋಬೋದು. ನಾನು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದು ಗೋಧಿ ಹಿಟ್ಟಲ್ಲೇ ಮಾಡ್ಕೊಳಕತ್ತೀನಿ. ಬನ್ನಿ ಇದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನಿಮ್ಗೆ ಏನಾದರೂ ಇದು ರಸ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇದು ಗಟ್ಟಿ ಆಯ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ ನಾನು 1.5 ಕಪ್ಪು ರಸಕ್ಕೆ 2 ಕಪ್ಪು ಇದನ್ನು ಹಾಕಿನಿ. ನನಗೆ ಸರಿ ಹೋಗೈತಿ. ಮತ್ತೇನು ಎಕ್ಸ್ಟ್ರಾ ನೀರು ಹಾಕಿಲ್ಲಾನು. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ ಇವಾಗ ಒಂದು 10 ನಿಮಿಷ ಚೆನ್ನಾಗಿ ನೆಂದೈತಿ. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ತಗೊಳ್ಳೋಣ. ಇದೊಂದು 10 ನಿಮಿಷ, ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇವಾಗ ಚಪಾತಿ ಮಾಡ್ತೀವಲ್ರಿ, ಚಪಾತಿ ಮಾಡೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹುಳಿ ತೊಗೊಂಡು ಇದನ್ನು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜ್ನೇ ಲಟ್ಟಿಸ್ಕೊಂಡು ಒಂದು ಸ್ಪೂನ್ ತಗೊಂಡು ಈ ಥರ ಚಪಾತಿ ತುಂಬ ಹೋಲ್ಸ್ ಮಾಡ್ಕೋಬೇಕು. ಹೋಲ್ಸ್ ಮಾಡ್ಕೊಂಡು ಸೈಡ್ ಎಡ್ಜಸ್ನೆಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದನ್ನು ನಿಮಗೆ ಯಾವ ಶೇಪ್ನೇ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡೈಮಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್ ಕಟ್ ಮಾಡ್ಕೇರಿ, ಅಥವಾ ಯಾವುದು ಶೇಪು ಇಷ್ಟ ಆಗುತ್ತಾ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೋಬೋದು. ಪಿಜ್ಜಾ ಕಟ್ಟರ್ ಇದ್ದರೆ ಇನ್ನೂ ಚೆನ್ನಾಗಿ ಕಟ್ ಆಗುತ್ತೆ. ನನ್ನ ಹತ್ರ ಪಿಜ್ಜಾ ಕಟ್ಟರ್ ಇದ್ದಿಲ್ಲ, ಹಂಗಾಗಿ ನಾನು ಚಾಕು ತಗೊಂಡು ಕಟ್ ಮಾಡೀನಿ. ಬನ್ನಿ ಇವಾಗ ಒಂದು ಕಡೆ ಆಯಿಲ್ ಕೂಡ ಕಾಯಕ್ಕಿಟ್ಟಿದ್ನೆ, ಚೆನ್ನಾಗಿ ಆಯಿಲ್ ಕಾದೈತಿ. ಈಗ ಕಟ್ ಮಾಡಿರುವ ಎಲ್ಲ ಪೀಸಸ್ನು
ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಕರ್ಕೋಬೇಕು. ನೋಡಿ ಹಾಕಿದ ತಕ್ಷಣ ಈ ಥರ ಮೇಲೆ ಬರ್ತೈತಿ ನೋಡಿ. ಈ ಥರ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಥರ ಸ್ಪೂನಲ್ಲೇ ನಾವು ಸ್ವಲ್ಪ ಅಳ್ಳಾಡಿಸಿದ್ರೆ ಅದು ಕ್ರಿಸ್ಪ್ ಆಗೈತೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕ್ರಿಸ್ಪ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲನೂ ಫ್ರೈ ಮಾಡ್ಕೊಂಡು ಸಿಗ್ತೀನಿ. ಬರೀ ಕ್ರಿಸ್ಪಿ ಆದಂಥ ಸ್ನ್ಯಾಕ್ಸ್ ಮಾಡೋಣ ನೋಡಿ. ಈ ಥರ ಕೈಲೇ ಪ್ರೆಸ್ ಮಾಡಿದಷ್ಟು ಕರ್ರ ಅಂತೈತಲ್ರಿ. ಈ ಥರ ನೋಡಿ, ಈ ಥರ ಕ್ರಿಸ್ಪ್ ಆಗೋವರೆಗೂ ಕರುಮ್ ಅಂತವ. ಈ ಥರ ಸ್ನ್ಯಾಕ್ಸು ಮಾಡಿಟ್ರೆ ಮಕ್ಕಳಿಗೆ ಮತ್ತು ಟೀ ಕುಡಿಯಾಗ ಟೀ ಜೊತೆ ಇದ್ರೆ ಚೆನ್ನಾಗಿ